ಶಂಕರ ವಿಜಯ 28ನೆಯ ಸಂಧಿ. ಉಗ್ರ ಭೈರವನೆಂಬ ಕಾಪಾಲಿಕನು ಶ್ರೀ ಶಂಕರಯತೀಶ್ವರನ ಶಿರವನ್ನು ಕಡಿಯಲು ಬಂದ ಕಾಲದಲ್ಲಿ ನರಸಿಂಹರೂಪಿನಿಂದ ಪದ್ಮಪಾದಾಚಾರ್ಯನು ಕಾಪಾಲಿಕನನ್ನು ಸಂಹರಿಸಿದುದು ಕೇಳು ಶೌನಕ ಮುನಿಯೇ. ಶ್ರೀ ಶಂಕರಯತಿಪತಿಯು ನರ್ಮದಾ ನದಿಯ ತೀರದಲ್ಲಿ ಸಂಭ್ರಮದಿಂದ ಕೆಲವು ದಿನಗಳನ್ನು ಕಳೆದ ತರುವಾಯ ಅಲ್ಲಿಂದ ಹೊರಟು ದಕ್ಷಿಣ ದಿಗ್ಭಾಗವನ್ನು ಕುರಿತು ಪ್ರಯಾಣ ಮಾಡಿ ಮಹಾರಾಷ್ಟ್ರವೆಂಬ ದೇಶಕ್ಕೆ ಸೇರಿದ ವಿಸ್ತಾರವಾದ ವನ ವಿಜೃಂಭಣೆಗಳನ್ನು ನೋಡುತ್ತಾ ಶಿಷ್ಯಜನ ಸಮೂಹದಿಂದೊಡಗೂಡಿ ಬರುತ್ತಲಿದ್ದನು. ಜಗದೀಶ್ವರನು ಈ ಪ್ರಕಾರ ರಮಣೀಯವಾದ ದಕ್ಷಿಣ ದೇಶದಲ್ಲಿ ಸಂಚರಿಸುತ್ತಾ ಅಲ್ಲಿನ ಸತ್ಪುರುಷ ಸಮೂಹಕ್ಕೆ ಬ್ರಹ್ಮಸೂತ್ರ ಮೊದಲಾದ ವೇದಾಂತ ಗ್ರಂಥಗಳನ್ನು, ಭಾಷ್ಯಾದಿ ಶಾಂತಿ ಗ್ರಂಥಗಳನ್ನು ಉಪದೇಶಿಸುತ್ತಲಿರಲು ಪುಣ್ಯಶಾಲಿಗಳಾದ ಸಮಸ್ತ ಜನಗಳು ದ್ವೈತಾದಿ ಕ್ಲೇಶಗಳನ್ನು ತೊರೆದು ಭಕ್ತಿ ಭಾವದಿಂದ ಪರಮಾದ್ವೈತ ತತ್ವಾಭ್ಯಾಸಿಗಳಾಗಿ ನಿಜ ಸುಖೈಕ ಲಾಭದಿಂದ ಆನಂದ ಪಡುತ್ತಲಿದ್ದರು. ಯತಿಕುಲ ಪ್ರಮುಖನಾದ ಶ್ರೀ ಶಂಕರನು ಸಜ್ಜನ ಸಮುದಾಯಕ್ಕೆ ಸಾರತರವಾದ ವೇದಾಂತ ತತ್ವದ ರಹಸ್ಯವನ್ನು ಅತಿ ಹಿತದಿಂದ ಬೋಧಿಸುತ್ತಾ ಮುಂದೆ ಮುಂದೆ ಸಂಚರಿಸಿಕೊಂಡು ಬರುತ್ತಲಿರಲು ಭಕ್ತಿಯಿಂದೊಡಗೂಡಿ ತನ್ನಲ್ಲಿಗೆ ಬರುವ ಸಕಲ ಯಾತ್ರಾರ್ಥಿಗಳಿಗೆ ಉನ್ನತವಾದ ಸದ್ಗತಿಯನ್ನು ಅನುಗ್ರಹಿಸುವೆನೆಂಬ ಮಹಿಮೋನ್ನತಿಯಿಂದ ಮುಂದೆ ಶ್ರೀಶೈಲವೆಂಬ ಪುಣ್ಯಕ್ಷೇತ್ರವು ವಿರಾಜಿಸುತ್ತಲಿದ್ದಿತು. ಶ್ರೀಶಂಕರನು ಸಕಲ ಶಿಷ್ಯ ಜನ ಸಮೂಹದಿಂದೊಡಗೂಡಿ ಅಲ್ಲಿಗೆ ಬಂದು ಶ್ರೀಶೈಲದ ತಪ್ಪಲಲ್ಲಿ ಹರಿಯುತ್ತಲಿರುವ ಪಾತಾಳ ಗಂಗಾಭಿಧಾನದಿಂದ ಕಂಗೊಳಿಸುವ ದಿವ್ಯ ನದಿಯನ್ನು ಕಂಡು ಸಂಭ್ರಮಿಸಿದನು. ತರುವಾಯ ಅಘಮರ್ಷಣ ಮಂತ್ರವನ್ನು ಮನದಲ್ಲಿ ಸ್ಮರಿಸಿದವನಾಗಿ ಸ್ನಾನವನ್ನಾಚರಿಸಿದ ನಂತರ ಪರ್ವತಾಗ್ರದಲ್ಲಿರುವ ಶಿವಾಲಯಕ್ಕಾಗಿ ದಯಮಾಡಿದನು. ಶ್ರೀಶೈಲದಗ್ರದಲ್ಲಿ ಭಕ್ತ ಜನೋದ್ಧರಣಾರ್ಥವಾಗಿ ಮಲ್ಲಿಕಾರ್ಜುನನೆಂಬ ಹೆಸರಿನಿಂದ ಲಿಂಗಾಕಾರನಾಗಿ ಗೋಚರವಾಗುತ್ತಲಿರುವ ಗಿರಿಜಾ ಪ್ರಾಣಕಾಂತನ ದಿವ್ಯ ಮಂಗಳ ವಿಗ್ರಹ ಸಂದರ್ಶನದಿಂದ ಆನಂದಿತನಾಗಿ ಸುಮಬಾಣಾಂತಕನಾದ ಯತಿವರನು ಭಕ್ತಿ ಭಾವದಿಂದ ಪರಶಿವನಿಗೆ ಅಭಿನಮಿಸಿ ಅಲ್ಲಿಂದ ತೆರಳಿ ಅತ್ಯಂತ ಮನೋಲ್ಲಾಸದಿಂದ ಭ್ರಮರಾಂಬಿಕಾ ಆಲಯಕ್ಕಾಗಿ ದಯಮಾಡಿದನು. ಅಲ್ಲಿ ಸಕಲ ಶಿಷ್ಯರಿಂದೊಡಗೂಡಿ ಸರ್ವಮಂಗಳೆಯ ಪಾದಕಮಲಗಳಿಗೆ ಶ್ರದ್ಧಾ ಸಮನ್ವಿತನಾಗಿ ಅಭಿನಮಿಸಿ ಲೋಕಹಿತಾರ್ಥವಾಗಿ ಅನೇಕ ದುರ್ಗಾ ಸ್ತೋತ್ರಗಳನ್ನು ಅದ್ವೈತ ತತ್ವಾಂಗರ್ಭಿತವಾಗಿರುವಂತೆ ವಿರಚಿಸಿ ಶ್ರೀಶಂಕರನು ಶಿಷ್ಯ ಸಮೂಹಕ್ಕೆ ವೇದಾಂತ ತತ್ವ ರಹಸ್ಯಗಳನ್ನು ವಿವರವಾಗಿ ಬೋಧಿಸುತ್ತಲಿರಲು ಇತರ ಮತಾನುಯಾಯಿಗಳಾದ ವಾದಿಗಳು ಯತಿವರರೊಡನೆ ವಾದಿಸಲು ಅಪೇಕ್ಷಿಸಿ ಗುಂಪು ಗುಂಪಾಗಿ ಬರುತ್ತಲಿದ್ದರು. ಅನ್ಯ ಮತ ದೂಷಕವಾಗಿಯೂ ಅನ್ಯ ದೇವತಾ ದ್ವೇಷಿಗಳಾಗಿಯೂ ಇರುವ ವೀರಶೈವ ಮತಾನುಯಾಯಿಗಳ ಪಂಗಡವು, ಶಂಕರ ದ್ವೇಷಿಗಳಾದ ವೀರ ವೈಷ್ಣವ ಮತಾನುಯಾಯಿಗಳ ಗುಂಪು ಪಂಗಡವು, ಶಂಕರ ದ್ವೇಷಿಗಳಾದ ವೀರ ವೈಷ್ಣವ ಮತಾನುಯಾಯಿಗಳ ಗುಂಪೂ ಸಹ ಬಂದು ಪದ್ಮಪಾದಾಚಾರ್ಯನನ್ನು ವಾದದಲ್ಲಿ ಕೆಣಕಿ ಘೋರವಾದ ವಾದದಲ್ಲಿ ಆತನಿಂದ ಪರಾಜಿತರಾಗಿ ತರುವಾಯ ಗುಣವಂ ಗ್ರಹಿಸಿ ಸಾರತರವಾದ ಅದ್ವೈತ ಸಿದ್ಧಾಂತ ಮಹಿಮೆಗಳನ್ನರಿತು ಗುರುವರ ಶ್ರೀಶಂಕರನಿಗೆ ಅಭಿವಂದಿಸಿ ಆ ಮಹಾನುಭಾವನ ಶಿಷ್ಯವರ್ಗಕ್ಕೆ ಸೇರಿದರು. ಪಾಶುಪತ ಮತವನ್ನವಲಂಬಿಸಿ ಅನ್ಯ ಮತಗಳನ್ನು ದ್ವೇಷಿಸುತ್ತಲಿರುವ ವಾದಿಗಳು ಬಂದು ಸುರೇಶ್ವರಾಚಾರ್ಯರೊಡನೆ ಅಂದರೆ ಮಂಡನ ಮಿಶ್ರನೊಡನೆ ಬಹುವಿಧವಾಗಿ ಅದ್ವೈತ ತತ್ವವನ್ನು ಖಂಡಿಸುವ ಪ್ರಯತ್ನದಿಂದ ವಾದಿಸಿ ತಮ್ಮ ಮತವನ್ನು ಸ್ಥಾಪಿಸಲು ಸಮರ್ಥರಾಗದೆ ಕ್ಷಣ ಮಾತ್ರದಲ್ಲಿ ಸರ್ವರೂ ಅಪಜಯವನ್ನು ಹೊಂದಿದರು. ಇದೇ ರೀತಿಯಾಗಿ ಜಯಪ್ರದಾಭಿಲಾಷೆಯಿಂದೊಡಗೂಡಿ ಬಂದವರಾದ ಮಾಹೇಶ್ವರ ಮತಾನುಯಾಯಿಗಳೂ ಸಹ ಬ್ರಹ್ಮಾಂಶ ಸಂಭೂತನೊಡನೆ ವಾದ ಮಾಡುವಾಗ ಸ್ವಮತ ಸ್ಥಾಪನೆಗೆ ಅವಕಾಶವಿಲ್ಲದೆ ತಮ್ಮ ಪೂರ್ವ ಪಕ್ಷಗಳೆಲ್ಲವೂ ಸುರೇಶ್ವರನ ಸಿದ್ಧಾಂತಗಳಿಂದ ಖಂಡಿಸಲ್ಪಡಲು ಕ್ಷಿಪ್ರದಲ್ಲಿ ಪರಾಜಿತರಾದರು. ಈ ವಿಧದಿಂದ ಅನೇಕ ಇತರ ಮತಾನುಯಾಯಿಗಳು ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ಜಗತ್ಪತಿಯಾದ ಪರಶಿವಸ್ವರೂಪ ಶ್ರೀಶಂಕರಯತಿವರನ ಮುಖ್ಯ ಶಿಷ್ಯ ಸಮೂಹವನ್ನು ವಾದಕ್ಕೆ ಅಪೇಕ್ಷಿಸಿ ವಾದಿಸಿ ಪರಾಜಿತರಾಗಿ ತಮ್ಮ ಮನಸ್ಸಿನ ರಾಗದ್ವೇಷಾದಿಗಳನ್ನು ತೊರೆದು ಅದ್ವೈತ ಪರಮತತ್ವ ರಹಸ್ಯಗಳನ್ನರಿತು ವೇದಾಂತ ವಾಕ್ಯಾರ್ಥಗಳನ್ನು ನಂಬಿ ಪರಾಜಿತರಾದೆವೆಂಬ ಖೇದವನ್ನು ತೊರೆದು ಶ್ರೀಶಂಕರರಿಗೆ ಶಿಷ್ಯರಾಗಿ ಗುರು ಸೇವೆಯಿಂದ ಧನ್ಯರಾದರು. ಪೂರ್ವದಲ್ಲಿ ಪೌಂಡ್ರಕ ವಾಸುದೇವನೆಂಬುವನು
ತಾನೇ ಮಹಾವಿಷ್ಣುವೆಂದು ಹೇಳಿಕೊಂಡು ದೇಹಕ್ಕೆ ಮಸಿಯನ್ನು ಬಳಿದುಕೊಂಡು ಕೃತಕವಾದ 2 ತೋಳುಗಳನ್ನು ಕೃತಕವಾದ ಶ್ರೀವತ್ಸಲಾಂಛನಾದಿಗಳನ್ನು ಧರಿಸಿ ಗರುಡಾಕಾರವಾದ ಬೊಂಬೆಯನ್ನೇರಿ ವೇಷಧಾರಿಯಾಗಿ ವಸುದೇವ ಪುತ್ರನಾದ ಶ್ರೀಕೃಷ್ಣನನ್ನು ಕೆಣಕಿ ದೈವದ್ರೋಹ ದೋಷದಿಂದ ಹೇಗೆ ನಾಶವಾದನೋ ಹಾಗೆ ಕೆಲವು ಜನ ದುರ್ಮತವಾದಿಗಳು ಶ್ರೀಶಂಕರ ಶಿಷ್ಯರಿಂದ ಪರಾಜಿತರಾದರೂ ಅಸೂಯೆಯಿಂದ ಕ್ಲೇಶಗೊಂಡು ಆಕ್ರೋಶದಿಂದ ಹಠಮಾಡಿ ಧರ್ಮದ್ರೋಹ ದೋಷದಿಂದ ದಿನಕ್ರಮದಲ್ಲಿ ನಾಶವಾದರು. ಪರಮ ಶಾಂತ ಸ್ವರೂಪನಾದ ಯತಿ ಸಾರ್ವಭೌಮನು ಸತ್ಪಾತ್ರವರಿತು ವಿಜ್ಞಾನದಾನವನ್ನು ಮಾಡುತ್ತಾ ಜಗತ್ತಿಗೆ ಅಪಾರವಾದ ಸಂತೋಷವನ್ನುಂಟು ಮಾಡುತ್ತಾ ಸೂರ್ಯನು ತಮಸ್ಸಂ ಪರಿಹರಿಸುವಂತೆ ಜನಗಳ ಮನಸ್ಸಿನ ಅಜ್ಞಾನಾಂಧಕಾರವನ್ನು ಪರಿಹರಿಸುತ್ತಾ ಭ್ರಾಂತಿರಹಿತರಾದ ಸಕಲ ಶಿಷ್ಯರಿಗೂ ಕೊನೆಗಾಣದ ಅಪಾರ ಸುಖ ಸಂತೋಷಗಳನ್ನು ಅನುಗ್ರಹಿಸುವವನಾಗಿ ಶ್ರೀಶೈಲಾಗ್ರದಲ್ಲಿ ಸುಖದಿಂದಿದ್ದನು. ಹೀಗಿರುತ್ತಿರಲು ಮತ್ತೊಂದು ದಿನ ಮಹಾಪಾಪ ಹೃದಯನೂ ಪರಮ ನೀಚನೂ ಆದ ಉಗ್ರ ಭೈರವನೆಂಬ ಹೆಸರುಳ್ಳ ಒಬ್ಬ ಕಾಪಾಲಿಕನು ಪೂರ್ವದಲ್ಲಿ ಪಂಚವಟಿ ಪ್ರದೇಶದಲ್ಲಿನ ಪರ್ಣಕುಟೀರದಲ್ಲಿ ಒಬ್ಬಳೇ ಕುಳಿತಿದ್ದ ಜಾನಕಿ ದೇವಿಯನ್ನು ಅಪಹರಿಸಲು ದಶಕಂಠನು ಕಪಟ ವೇಷಧಾರಿಯಾಗಿ ಬಂದಂತೆ ಮಹಾಸಾಧುವಿನಂತೆ ಕೃತ್ರಿಮ ವೇಷಧಾರಿಯಾಗಿ ತನ್ನ ಮನಸ್ಸಿನಲ್ಲಿ ಪ್ರಬಲವಾದ ಕೆಡುಕನ್ನು ಯೋಚಿಸಿಕೊಂಡು ಲೋಕನಾಥನಾದ ಯತಿ ಪುಂಗವ ಶ್ರೀಶಂಕರನು ಕುಳಿತಿರುವ ಸಭೆಗಾಗಿ ಬಂದನು. ಕಾಪಾಲಿಕನು ಬಂದು ಯತಿಶ್ರೇಷ್ಠನಿಗೆ ನಮಸ್ಕರಿಸಿ ಸಂಭ್ರಮಾನ್ವಿತನಾಗಿ ಸ್ತೋತ್ರ ಮಾಡಿ ಶಿಷ್ಯರ ಪಂಗಡದಲ್ಲಿ ಸೇರಿಕೊಳ್ಳುವವನಾಗಿ ಮೋಸದ ಬುದ್ಧಿಯಿಂದೊಡಗೂಡಿ ಗುರು ಸೇವೆಯನ್ನು ಮಾಡುವವನಂತೆ ನಟನೆ ಮಾಡುತ್ತಾ ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಭಯಂಕರವಾದ ಪಾಪಕರ್ಮಗಳನ್ನು ಯೋಚಿಸುತ್ತಿದ್ದನು. ಈ ಪರಿಯಲ್ಲಿ ಕೆಲವು ದಿನಗಳು ಕಳೆಯಲು ಮತ್ತೊಂದು ದಿವಸ ಶಂಭರಾರಿಜಿತುವಾದ ಶ್ರೀಶಂಕರ ಯತೀಶ್ವರನು ತನ್ನ ಸಮಸ್ತ ಶಿಷ್ಯರ ಸಮೂಹಕ್ಕೂ ಸರ್ವೋತ್ತಮವಾದ ಭಾಷ್ಯ ಪಾಠವನ್ನು ಬೋಧಿಸಿದ ತರುವಾಯ ಸಂತೋಷಚಿತ್ತನಾಗಿ ಓರ್ವನೇ ಏಕಾಂತದಿಂದ ಕುಳಿತಿರಲು ಉಗ್ರ ಭೈರವ ನಾಮಕನಾದ ಕಾಪಾಲಿಕನು ಬಂದು ಗುರುಶ್ರೇಷ್ಠನಿಗೆ ಅಭಿವಂದಿಸಿ ಕೈಗಳಂ ಜೋಡಿಸಿಕೊಳ್ಳುವವನಾಗಿ ಅತ್ಯಂತ ವಿನಯದಿಂದ ಈ ತೆರನಾಗಿ ವಿಜ್ಞಾಪಿಸಿದನು. ಮಹಾನುಭಾವನಾದ ಗುರುವರನೇ, ನೀನು ಸಕಲಜ್ಞನಾದ ಸಾಕ್ಷಾತ್ ಪರಶಿವ ಸ್ವರೂಪನು. ಈ ಜಗತ್ತಿನಲ್ಲಿನ ಸಮಸ್ತ ಜನರನ್ನು ರಕ್ಷಿಸಲು ಯತಿರೂಪವನ್ನು ಅಂಗೀಕರಿಸಿ ಸರ್ವೋತ್ಕೃಷ್ಟವಾದ ಅದ್ವೈತ ತತ್ವಾಮೃತದಿಂದ ಜನರ ಆಧ್ಯಾತ್ಮಕವೇ ಮೊದಲಾದ ತಾಪತ್ರಯಗಳನ್ನು ಪರಿಹರಿಸುತ್ತಾ ವಿಶೇಷ ಸುಜ್ಞಾನ ಪರಮಸಿದ್ಧಿಯನ್ನು ಅನುಗ್ರಹಿಸುತ್ತಲಿರುವೆ. ಈ ಜಗತ್ತಿನಲ್ಲಿ ಪರಮ ಪೂಜ್ಯನಾದ ನಿನ್ನಂತೆ ದೇಹಾಭಿಮಾನವೇ ಮೊದಲಾದ ಆಸೆಯನ್ನು ತೊರೆದಿರುವವರಾರು? ಅಭಿಮಾನವನ್ನು ತೊರೆದು ಬ್ರಹ್ಮಾತ್ಮೈಕ್ಯ ಸಿದ್ಧಿಯನ್ನು ಪಡೆದು ಅಹಂ ಬ್ರಹ್ಮಾಸ್ಮಿ ಎಂದು ಸ್ವಾನುಭವದಿಂದ ತಿಳಿದಿರುವ ಉನ್ನತೋನ್ನತ ಮಹಿಮನಾದ ನೀನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನಾಗಿರುವೆ. ನೀನು ಪೂರ್ಣವಾದ ಅನುಗ್ರಹದಿಂದೊಡಗೂಡಿ ನನ್ನ ಮನೋರಥವನ್ನು ನೆರವೇರಿಸುವವನಾಗಬೇಕು. ಮಹಾತ್ಮನಾದ ನಿನ್ನ ಪರಮಾನುಗ್ರಹದಿಂದ ನನ್ನ ಮಹೋನ್ನತವಾದ ಸತ್ಕರ್ಮ ಸಿದ್ಧಿಯಾಗಬೇಕಾಗಿರುವುದು. ನನ್ನ ವಿಷಯವನ್ನು ವಿಜ್ಞಾಪಿಸುವೆನು, ಲಾಲಿಸು. ನಾನು ಉಗ್ರ ಭೈರವನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಕಾಪಾಲಿಕ ವ್ರತಿಯು. ನಾನು ಕೆಲವು ದಿನಗಳ ಹಿಂದೆ ಅಗ್ನಿ ನೇತ್ರನಾದ ಪರಮೇಶ್ವರನ ಪಾದಾರವಿಂದವನ್ನು ಕುರಿತು ಕಾಪಾಲಿಕ ಮತಾನುಸಾರವಾಗಿ ಮಹದುಗ್ರವಾದ ತಪಸ್ಸನ್ನು ಆಚರಿಸಿದೆನು. ನನ್ನ ತಪಸ್ಸಿಗೆ ಪರಶಿವನು ಮೆಚ್ಚಿದವನಾಗಿ ನನ್ನಲ್ಲಿ ಪ್ರೀತಿಯಿಂದೊಡಗೂಡಿ ವರವನ್ನು ಬೇಡು ಎಂದನುಗ್ರಹಿಸಲು ಆಗ ನಾನು ನನ್ನ ಆರಾಧ್ಯ ದೈವನಾದ ಭೈರವ ಸ್ವಾಮಿಗೆ ನಮಸ್ಕರಿಸಿ, ಎಲೈ ಜಗದೀಶ್ವರನೇ, ಈ ದೇಹ ಸಹಿತವಾಗಿ ನಿನ್ನ ವಾಸಸ್ಥಳವಾದ ಕೈಲಾಸ ಶಿಖರಕ್ಕೆ ಬಂದು ಅಲ್ಲಿ ನಿನ್ನನ್ನು ಸೇವಿಸಿಕೊಂಡಿರುವಂತೆ ವರವನ್ನು ಕರುಣಿಸೆಂದು ಬೇಡಿಕೊಂಡೆನು. ಈ ವಿಧವಾದ ವರವನ್ನು ನಾನು ಬೇಡಲು ಈಗ ಪರಮೇಶ್ವರನು ನನ್ನಂ ಕುರಿತು ಈ ಪರಿಯಾಗಿ ಹೇಳಿದನು. ಎಲೆ ಉಗ್ರ ಭೈರವನೇ, ನೀನು ವಿಧಿಪೂರ್ವಕವಾಗಿ ಪಟ್ಟಾಭಿಷಿಕ್ತನಾದ ಒಬ್ಬ ಚಕ್ರವರ್ತಿಯ ಶಿರಸ್ಸನ್ನಾಗಲಿ ಅಥವಾ ಬ್ರಹ್ಮವೇತ್ತಿಯಾದ ಒಬ್ಬ ಯತಿಶ್ರೇಷ್ಠನ ಶಿರಸ್ಸನ್ನಾಗಲಿ ಕತ್ತರಿಸಿ ತಂದು ಅಗ್ನಿ ಮುಖದಿಂದ ನನ್ನ ತೃಪ್ತಿಗಾಗಿ ಪೂರ್ಣಾಹುತಿಯನ್ನು ಕೊಟ್ಟುದೇ ಆದರೆ ನಿನ್ನ ಮನೋಭಿವಾಂಛಿತವು ನೆರವೇರುವುದು ಎಂದು ಗಿರಿಜಾ ಪ್ರಾಣಕಾಂತನು ನನಗರುಹಿ ಅದೃಶ್ಯನಾದನು. ಲಾಲಿಸೈ. ಯತಿ ಕುಲಶ್ರೇಷ್ಠನೇ, ಶಿವಾಜ್ಞಾ ಪ್ರಕಾರ ಶಿವ ಪ್ರೀತ್ಯರ್ಥವಾಗಿ ಹೋಮವನ್ನೆಸಗಲು ಸಾರ್ವಭೌಮನಾದ ರಾಜನ ಶಿರಸ್ಸನ್ನು ತರುವುದು ನನಗೆ ಅಸಾಧ್ಯವು. ಪೂರ್ವದಲ್ಲಿ ದೇವತೆಗಳ ಪ್ರಾರ್ಥನೆಯಂತೆ ತನ್ನ ಬೆನ್ನಿನ ಮೂಳೆಯಿಂದ ವೃತ್ರ ಸಂಹಾರಾರ್ಥವಾಗಿ ವಜ್ರಾಯುಧವನ್ನು ಕಲ್ಪಿಸಿಕೊಳ್ಳಲು ಮಹಾತ್ಮನಾದ ದಧೀಚಿ ಮುನಿಯು ತನ್ನ ದೇಹವನ್ನು ಕೊಟ್ಟು ಪರೋಪಕಾರವನ್ನು ಮಾಡಿರುವನು ಮತ್ತು ಯಶಸ್ಸನ್ನು ಪಡೆದಿರುವನು.
ಇದಲ್ಲದೆ ಗರುಡನಿಗೆ ಬಲಿಯಾಗಲು ಸಿದ್ಧನಾಗಿದ್ದ ನಾಗನನ್ನು ಉದ್ಧರಿಸಲು ಆತನಿಗೆ ಬದಲಾಗಿ ತನ್ನ ದೇಹವನ್ನು ವೈನತೆಯನಿಗೆ ಸಮರ್ಪಿಸಿ ನಾಗನನ್ನು ಧರಿಸಿ ಜೀವಮೂತ ವಾಹನನೆಂಬುವನು ಲೋಕೋತ್ತರವಾದ ಕೀರ್ತಿಯನ್ನು ಪಡೆದಿರುವನು. ಆದುದರಿಂದ ಮಹಾತ್ಮರಾದವರು ಪರೋಪಕಾರಕ್ಕಾಗಿ ದೇಹವನ್ನಿತ್ತು ಯಶಸ್ಸನ್ನು ಪಡೆಯುವುದರಲ್ಲಿಯೇ ನಿರತರಾಗಿರುವರು. ಮಹಾತ್ಮನಾದ ಯತಿಪುಂಗವನೇ, ನೀನು ದೇಹಾಭಿಮಾನವನ್ನು ತೊರೆದಿರುವೆ. ನೀನು ವಿಶ್ವಾಸವಿಟ್ಟು ನಿನ್ನ ಶಿರಸ್ಸನ್ನು ಪರೋಪಕಾರಾರ್ಥವಾಗಿ ನನಗೆ ಅನುಗ್ರಹಿಸುವುದೇ ಆದರೆ ನಾನು ಅದನ್ನು ಭಕ್ತಿಯಿಂದ ವಿಧಿ ಪ್ರಕಾರವಾಗಿ ಅಗ್ನಿಮುಖದಿಂದ ಪೂರ್ಣಾಹುತಿಯನ್ನು ಕೊಟ್ಟು ಲೋಕನಾಥನಾದ ಶಂಕರನನ್ನು ತೃಪ್ತಿಗೊಳಿಸಿ ಈ ಕಾಯ ಸಮೇತ ಕೈಲಾಸ ಶಿಖರವಂ ಸೇರಿ ಪರಶಿವ ಸಾನ್ನಿಧ್ಯದಲ್ಲಿ ಸುಖಿಸುವೆನು. ನೀನು ಸಂಪೂರ್ಣ ದಯೆಯಿಂದೊಡಗೂಡಿ ನಿನ್ನ ಉತ್ತಮಾಂಗವನ್ನು ಕೊಡಬೇಕೆಂದು ಕಾಪಾಲಿಕನು ಕೇಳಿಕೊಳ್ಳಲು ಯತಿವರನು ಆತನಿಗಿಂತೆಂದನು. ಅಯ್ಯ ಕಾಪಾಲಿಕನೇ, ಕೇಳು. ನನ್ನ ಶಿರಸ್ಸನ್ನು ಕಡಿದುಕೊಂಡು ಹೋಗಿ ಚಂದ್ರಮೌಳಿಯಾದ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ನಿನ್ನ ಮನೋವಾಂಛಿತವನ್ನು ಭಕ್ತವತ್ಸಲನಾದ ಶಂಕರನ ಅನುಗ್ರಹದಿಂದ ಪಡೆಯುವುದು ನನಗೆ ಸಮ್ಮತವಾಗಿದ್ದಾಗ್ಯೂ ಇದಕ್ಕೆ ನನ್ನ ಶಿಷ್ಯರಾದ ಸನಂದನನೇ ಮೊದಲಾದವರು ವಿರೋಧಿಗಳಾಗಿರುವರು. ಈ ಪರಿಯಾಗಿ ನೀನು ನನ್ನ ತಲೆಯನ್ನು ತೆಗೆದುಕೊಂಡು ಹೋಗಲು ಅಪೇಕ್ಷಿಸಿರುವ ನಿನ್ನ ಉದ್ದೇಶವನ್ನು ಪದ್ಮಪಾದನೆ ಮೊದಲಾದ ನನ್ನ ಶಿಷ್ಯರಿಗೆ ತಿಳಿದುದೇ ಆದರೆ ಕೋಪಗೊಂಡು ನಿನಗೆ ಕೆಡುಕನ್ನು ಉಂಟು ಮಾಡುವರಾದ್ದರಿಂದ ಅವರು ಯಾರೂ ನನ್ನ ಸಮೀಪದಲ್ಲಿ ಇಲ್ಲದಿರುವ ವೇಳೆಯನ್ನು ತಿಳಿದು ನೀನು ಬಂದು ನನ್ನ ಶಿರಸ್ಸನ್ನು ತೆಗೆದುಕೊಂಡು ಹೋಗಿ ಯಜ್ಞ ಪುರುಷನಲ್ಲಿ ಪೂರ್ಣಾಹುತಿಯನ್ನು ಕೊಡಬಹುದೆಂದು ಶ್ರೀಶಂಕರ ಯತೀಶ್ವರನು ಹೇಳಲು ಕಾಪಾಲಿಕನು ಸಂತೋಷಭರಿತನಾಗಿ ಒಡಂಬಟ್ಟು ತನ್ನ ಆಶ್ರಮವನ್ನು ಕುರಿತು ತೆರಳಿದನು. ಮತ್ತೆ ಕೆಲವು ದಿನಗಳು ಕಳೆದ ನಂತರ ಒಂದು ದಿನ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯನ ಶಿಷ್ಯರು ಪಾತಾಳ ಗಂಗಾ ತೀರವನ್ನು ಸೇರಿ ಸ್ನಾನಾದಿ ಸ್ವಕಾರ್ಯ ನಿರತರಾಗಿರಲು ಶ್ರೀಶಂಕರ ಯತಿಯು ಯೋಗಾಸಕ್ತನಾಗಿ ಆಶ್ರಮದಲ್ಲಿ ಒಬ್ಬನೇ ಇರಲು ಇದನ್ನು ಅರಿತು ಉಗ್ರ ಭೈರವನು ಯತಿವರನ ಸಮೀಪವಂ ಕುರಿತು ಬಂದನು. ಯತಿಕುಲವರೇಣ್ಯನು ಏಕಾಂತದಲ್ಲಿ ಯೋಗಾಂತರ್ಮುಖನಾಗಿರುವ ಭಾವವನ್ನು ದುಷ್ಟಮತಿಯಾದ ಕಾಪಾಲಿಕನು ನೋಡಿ ತನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳಲು ಇದು ತಕ್ಕ ಸಮಯವೆಂದು ಯೋಚಿಸಿ ಕೈಯಲ್ಲಿ ಕತ್ತಿಯನ್ನು ನಿಶ್ಚಿತವಾದ ಶೂಲವನ್ನು ಧರಿಸಿದವನಾಗಿ ಯತಿವರೇಣ್ಯನ ಶಿರಸ್ಸನ್ನು ಕಡಿಯುವೆನೆಂದು ನಿರ್ದಯನಾಗಿ ಬರುತ್ತಿರಲು ಅತ್ತ ನದಿ ತೀರದಲ್ಲಿದ್ದ ನಾರಾಯಣಾಂಶ ಸಂಭೂತನಾದ ಪದ್ಮಪಾದಾಚಾರ್ಯನು ಕಾಪಾಲಿಕನು ಆಚರಿಸಲಿಚ್ಛಯಿಸಿರುವ ದುಷ್ಕರ್ಮವನ್ನು ಜ್ಞಾನದೃಷ್ಟಿಯಿಂದ ತಿಳಿದವನಾದನು. ಕಠಿಣ ಹೃದಯನಾದ ಕಾಪಾಲಿಕನ ದುರ್ನಡತೆಯನ್ನು ಕಮಲಚರಣನು ಮನಸ್ಸಿನಲ್ಲಿ ತಿಳಿದೊಡನೆಯೇ ತನ್ನ ಚಿತ್ತದಲ್ಲಿ ದುಷ್ಟ ದಾನವ ಧ್ವಂಸಕನಾದ ನರಸಿಂಹಸ್ವಾಮಿಯ ಚರಣಾರವಿಂದವನ್ನು ಧ್ಯಾನ ಮಾಡಲು ಉತ್ತರ ಕ್ಷಣದಲ್ಲಿಯೇ ಸನಂದನನಿಗೆ ಭಯಂಕರವಾದ ನರಸಿಂಹ ರೂಪವು ಪ್ರಾಪ್ತವಾಗಲು ಘೋರತರವಾದ ಆರ್ಭಟವನ್ನು ಮಾಡುತ್ತಾ ಮದನಾಂತಕ ಯತಿವರ ಶ್ರೀಶಂಕರನಿರುವ ಪ್ರದೇಶಕ್ಕೆ ಒಂದೇ ನಿಮಿಷದಲ್ಲಿ ಬಂದು ಸೇರಿದನು. ಹೀಗೆ ಪದ್ಮಪಾದನು ಉಗ್ರ ಭೈರವನೆಂಬ ಕಾಪಾಲಿಕನ ಸಮೀಪಕ್ಕೆ ಕ್ಷಿಪ್ರಗತಿಯಲ್ಲಿ ಬರುತ್ತಾ ಅವನ ಕೈಯಲ್ಲಿರುವ ಖಡ್ಗವನ್ನು ನೋಡಿದೊಡನೆಯೇ ಮನಸ್ಸಿನಲ್ಲಿ ಅತ್ಯದ್ಭುತವಾದ ಕೋಪವನ್ನು ತಳೆದು ಪ್ರಳಯ ಮೇಘದಿಂದ ಪ್ರಾದುರ್ಭವಿಸುವ ಭಯಂಕರವಾದ ಸಿಡಿಲಿನಂತೆ ಆರ್ಭಟಿಸಲು ಕಾಪಾಲಿಕನು ಬೆದರಿ ಅವನ ಕೈಯಲ್ಲಿದ್ದ ಖಡ್ಗವು ಕೆಳಗೆ ಬಿದ್ದು ಭಯದಿಂದ ಎದೆಯೊಡೆದು ನೆತ್ತಿಯು ಬಿರಿದು ಮೃತನಾದನು. ಕಾಪಾಲಿಕನು ಮಾನಸಿಕವಾಗಿ ಗುರುಹತ್ಯೆ, ಯತಿಹತ್ಯೆ, ಬ್ರಹ್ಮಹತ್ಯೆ, ದೈವದ್ರೋಹಗಳೆಂಬ ಮಹಾಪಾಪ ಕರ್ಮಗಳನ್ನಾಚರಿಸಿದವನಾದಾಗ್ಯೂ ತನ್ನ ಪ್ರಾಣಾಂತ್ಯ ಕಾಲದಲ್ಲಿ ಶ್ರೀಮನ್ನರಸಿಂಹಮೂರ್ತಿಯ ದಿವ್ಯಾಕಾರ ಸಂದರ್ಶನ ಲಾಭವು ಪ್ರಾಪ್ತವಾದ್ದರಿಂದ ಪೂರ್ವದಲ್ಲಿ ಶಿಶುಪಾಲನೆ ಮೊದಲಾದ ರಾಕ್ಷಸರು ಪಾಪ ಪಂಕಿತ ಹೃದಯರಾದಾಗ್ಯೂ ಅಂತ್ಯಕಾಲದಲ್ಲಿ ದೇವತಾ ದರ್ಶನ ಪ್ರಾಪ್ತವಾದ ಫಲದಿಂದ ಸದ್ಗತಿಯನ್ನು ಪಡೆದಂತೆ ಗುರುವರ ಶ್ರೀಶಂಕರ ಭಗವತ್ಪಾದಾಚಾರ್ಯಾನುಗ್ರಹದಿಂದ ಸದ್ಗತಿಯಂ ಪಡೆದನು. ಇತ್ತ ಘೋರ ರೂಪಿನ ನರಸಿಂಹನ ಅದ್ಭುತಾಟ್ಟಹಾಸದಿಂದ ಶ್ರೀ ಗುರುಶಂಕರನಿಗೆ ಯೋಗ ಬಹಿರ್ಮುಖವಾಗಿ ನೇತ್ರಗಳನ್ನು ತೆರೆದು ಕೆಲ ಬಲವಂ ನೋಡಿ ನೀಚನಾದ ಕಾಪಾಲಿಕನು ಮೃತನಾಗಿರುವುದನ್ನು ತರುವಾಯ ದೈತ್ಯಾಂತಕನಾದ ನರಸಿಂಹನು ಗರ್ಜಿಸುತ್ತಲಿರುವುದನ್ನು ನೋಡಿ ನಸು ನಗೆಯಿಂದೊಡಗೂಡಿದವನಾದನು. ಬಳಿಕ ಪದ್ಮಪಾದನಂ ಕುರಿತು, ಎಲೈ ಸನಂದನನೇ, ನಿನಗೆ ದಯಾ ಸಮುದ್ರನಾದ ಮೋಕ್ಷಪ್ರದಾಯಕ ಶ್ರೀ ನರಸಿಂಹಸ್ವಾಮಿಯ ದಿವ್ಯ ರೂಪ ಪ್ರಾಪ್ತಿಯು ಹೇಗೆ ಸುಲಭವಾಗಿ ಲಭ್ಯವಾಯಿತೆಂದು ಅಪಾರ ಮಹಿಮೋನ್ನತವಾದ ಯತಿವರೇಣ್ಯನು ಕೇಳಿದನು. ಗುರುವರೇಣ್ಯನು ಈ ಪರಿಯಾಗಿ ಪ್ರಶ್ನೆ ಮಾಡಲು
ತರುವಾಯ ಸನಂದನನು ನಸು ನಗೆಯಿಂದೊಡಗೂಡಿ ಗುರುವರನಂ ಕುರಿತು ಲಾಲಿಸೈ ಮಹಾನುಭಾವನೆ, ನಾನು ಪೂರ್ಣ ಅಹೋಬಲವೆಂಬ ಕ್ಷೇತ್ರದಲ್ಲಿ ತಪಸ್ಸನ್ನಾಚರಿಸುತ್ತಲಿರಲು ಒಬ್ಬ ಕಿರಾತನು ನನ್ನ ಸಮೀಪಕ್ಕೆ ಬಂದು ನನ್ನನ್ನು ಕುರಿತು ಏತಕ್ಕಾಗಿ ಹೀಗೆ ಘೋರವಾದ ತಪಸ್ಸನ್ನಾಚರಿಸುತ್ತಲಿರುವೆ ಎಂದು ಪ್ರಶ್ನೆ ಮಾಡಿದನು. ಈ ಮಾತುಗಳನ್ನು ಕೇಳಿ ನಾನು ಆತನಂ ಕುರಿತು, ಎಲೈ ಕಿರಾತನೇ, ನಾನು ಅತಿ ವಿಶ್ವಾಸದಿಂದ ಪ್ರಹ್ಲಾದ ವರದನಾದ ಶ್ರೀ ನರಸಿಂಹಸ್ವಾಮಿಯ ಚರಣಾರವಿಂದ ಸಂದರ್ಶನವನ್ನು ಬಯಸಿ ಇಲ್ಲಿ ನಿಯಮದಿಂದ ತಪಸ್ಸನ್ನಾಚರಿಸುತ್ತಲಿರುವೆನು. ಮೃಗಹಿಂಸಕನಾದ ನಿನಗೆ ನನ್ನ ತಪಸ್ಸಿನ ಕಾರಣವನ್ನು ವಿಚಾರಿಸುವುದರಿಂದ ಪ್ರಯೋಜನವೇನೆಂದು ಕೇಳಲು ಕಿರಾತನು ಒಡನೆಯೇ ಆ ಸ್ಥಳದಿಂದ ಮತ್ತೊಂದು ಭಯಂಕರವಾದ ಅರಣ್ಯವಂ ಕುರಿತು ಹೊರಟು ಹೋದನು. ಹೀಗೆ ಘೋರ ಕಾನನವನ್ನು ಸೇರಿದ್ದ ಕಿರಾತನು ಮತ್ತೆ ಜಾಗೃತಿಯಾಗಿ ನಾನು ತಪಸ್ಸನ್ನು ಮಾಡುತ್ತಲಿದ್ದ ಪ್ರದೇಶಕ್ಕೆ ಬಂದು ಕಾಡು ಗಿಡದ ಬಳ್ಳಿಗಳಿಂದ ನರಸಿಂಹಸ್ವಾಮಿಯನ್ನು ಬಿಗಿದು ಕಟ್ಟಿ ನನ್ನ ಕೈಗಳಿಂದ ಹಿಡಿದು ತಂದು ನನ್ನಿದಿರಿನಲ್ಲಿ ನಿಲ್ಲಿಸಿ, ಎಲೈ ಬ್ರಾಹ್ಮಣನೇ, ಈತನಂ ನೋಡಲು ನೀನೇಕೆ ಶ್ರಮದಿಂದ ತಪಸ್ಸನ್ನಾಚರಿಸಿ ಬಳಲುತ್ತಿರುವೆ? ನಿನ್ನ ದೇವದೇವನಾದ ಪ್ರಹ್ಲಾದ ವರದನನ್ನು ನೋಡು ಎಂದನು. ಬಳಿಕ ನಾನು ನನ್ನ ಸಮ್ಮುಖದಲ್ಲಿ ನಿಂತಿದ್ದ ಉದ್ದಂಡವಾದ ಮಹಿಮೆಯಿಂದೊಡಗೂಡಿದವನಾಗಿಯೂ ಸಹಸ್ರ ಸೂರ್ಯಮಂಡಲ ಕಾಂತಿಯನ್ನು ಧಿಕ್ಕರಿಸುವ ಅಪಾರ ತೇಜೋಭರಿತನಾಗಿಯೂ ಸಕಲ ಸದ್ಗುಣಾಲಂಕೃತನಾಗಿಯೂ ಇರುವ ಜಗತ್ಪರಿಪಾಲಕನಾದ ಶ್ರೀ ನೃಸಿಂಹಮೂರ್ತಿಯ ಸಂದರ್ಶನವಂ ಪಡೆದು ಆ ಮಹಾನುಭಾವನ ಪಾವನ ಪಾದ ಪದ್ಮಗಳಲ್ಲಿ ನನ್ನ ದೇಹವನ್ನು ಸಮರ್ಪಿಸಿ ಎದ್ದು ಕೈಮುಗಿದು ಇಂದ್ರಾದಿ ಸಕಲ ದೇವ ಕುಲವಂದಿತ ಪಾದಪೀಠನಾದ ಸ್ವಾಮಿಯನ್ನು ಅತ್ಯಂತ ಭಕ್ತಿಯಿಂದ ಬಹುವಿಧವಾಗಿ ಸ್ತೋತ್ರ ಮಾಡಿದೆನು. ನಾನಾ ವಿಧವಾಗಿ ನಾನು ಸ್ತೋತ್ರ ಮಾಡುತ್ತಿರಲು ಭಕ್ತ ಜನ ಪರಿಪಾಲಕನಾದ ಆ ಲಕ್ಷ್ಮೀ ನೃಸಿಂಹನು ನಾನೆಸಗಿದ ಸ್ತುತಿಯಿಂದ ಸಂತುಷ್ಟನಾಗಿ ನನ್ನಂ ಕುರಿತು ಅತ್ಯಂತ ದಯೆಯಿಂದ, ಎಲೈ ಭಕ್ತನೇ, ನಿನಗೆ ಬೇಕಾದ ವರವನ್ನು ಬೇಡುವವನಾಗು ಎಂದು ಆಜ್ಞಾಪಿಸಲು ನಾನು ಮತ್ತೆ ದೇವದೇವನಾದ ನರಹರಿಯ ಪಾದಪದ್ಮಗಳಿಗೆ ನಮಸ್ಕರಿಸಿ, ದಯಾಸಮುದ್ರನೇ, ನಿರಂತರದಲ್ಲಿಯೂ ನಿನ್ನ ಅನಂತವಾದ ಮಹಿಮೆಗಳನ್ನು ಹೊಗಳುತ್ತಿರುವ ವೇದಗಳಿಗೂ ಸಹ ಯಾವ ಮೂರ್ತಿಯ ಪವಿತ್ರವಾದ ನಖ ಪಂಕ್ತಿಗಳ ಕೊನೆಯ ಕಾಂತಿಯ ದರ್ಶನವು ದುರ್ಲಭವಾಗಿರುವುದೋ ಅಂಥ ಪರಮಪೂತವಾದ ಪಾದ ಸರಸೀರುಹ ಸಂದರ್ಶನ ಲಾಭವು ದೊರೆತಿರುವುದಕ್ಕಿಂತಲೂ ಅತಿಶಯವಾದ ಬೇರೊಂದು ವರವು ನನಗೆ ಬೇಕಾದುದಿಲ್ಲವೆಂದು ನಾನು ವಿಜ್ಞಾಪಿಸಿದೆನು. ಈ ಪರಿಯಾಗಿ ವಿಜ್ಞಾಪಿಸಿದ ತರುವಾಯ ಪುನಃ ಭಯಭಕ್ತಿಯಿಂದೊಡಗೂಡಿ ನಾನು ನರಹರಿಗೆ ಕೈಮುಗಿದು, ಎಲೈ ಲಕ್ಷ್ಮೀ ಮನಃಪ್ರಿಯನೇ, ಪರಮ ಪಾವನನಾದ ಭವದೀಯ ಪಾದಕಮಲಗಳ ದರ್ಶನವು ನಿರಂತರ ಧ್ಯಾನಾಸಕ್ತರಾಗಿರುವ ಪೂಜ್ಯರಾದ ಯೋಗಿ ಜನಗಳ ಸಮಾಧಿಗೂ ದುರ್ಲಭವಾಗಿರುವಾಗ್ಯೇ ಅಂತಹ ಯೋಗ ಮಾರ್ಗದ ಪರಿಚಯವೂ ಇಲ್ಲದೆ ಮೃಗ ಪಕ್ಷಿ ಸಂಹಾರ ವೃತ್ತಿಯಿಂದ ಜೀವಿಸುವವನಾದ ಈ ಕಿರಾತನಿಗೆ ಹೇಗೆ ನೀನು ಪ್ರಸನ್ನನಾಗಿರುವೆಯೋ ಅದನ್ನು ಕೃಪೆಯಿಂದ ನನಗೆ ತಿಳಿಸಬೇಕೆಂದು ದೈನ್ಯದಿಂದ ಪ್ರಾರ್ಥಿಸಿದನು. ಆಗ ಶ್ರೀ ನರಹರಿಯು ನನ್ನಂ ಕುರಿತು, ಎಲೈ ಬ್ರಾಹ್ಮಣೋತ್ತಮನೇ, ಕೇಳು. ಈ ಕಿರಾತನು ತನ್ನ ನಿರ್ಮಲವಾದ ಚಿತ್ತದಲ್ಲಿ ಯಾವ ರೀತಿಯಿಂದ ನನ್ನ ಪಾದಕಮಲಗಳನ್ನು ಧ್ಯಾನ ಮಾಡಿ ನನ್ನನ್ನು ತೃಪ್ತಿಪಡಿಸಿರುವನೋ ಆ ರೀತಿಯಿಂದ ಕಮಲ ಸಂಭವನಾದ ಬ್ರಹ್ಮನು ಮತ್ತು ಇಂದ್ರನೇ ಪ್ರಮುಖವಾದ ದೇವತೆಗಳು ದೇವಮುನಿಗಳೂ ಸಹ ಧ್ಯಾನದಿಂದ ನನ್ನನ್ನು ತೃಪ್ತಿಪಡಿಸಲಾರರಾಗಿ ನಾನು ಕಿರಾತನಿಗೆ ಸ್ವಾಧೀನನಾಗಿರುವೆನೆಂದು ಹೇಳಿದನು. ಈ ಪ್ರಕಾರವಾಗಿ ಪುಣ್ಯಶಾಲಿಯಾದ ಶಬರನ ಭಕ್ತಿಯ ಮಹಿಮೆಯ ವೃತ್ತಾಂತವನ್ನು ವಿಸ್ತಾರವಾಗಿ ಕಮಲನಾಭನಾದ ನರಸಿಂಹಸ್ವಾಮಿಯು ನನಗೆ ವಿವರಿಸಿದವನಾಗಿ ಮತ್ತೆ ನನ್ನಂ ಕುರಿತು, ಬ್ರಾಹ್ಮಣ ಶ್ರೇಷ್ಠನಾದ ಸನಂದನನೇ, ನೀನು ಅಪೇಕ್ಷಿಸಿದ ಕಾಲದಲ್ಲಿ ನನ್ನ ಈ ನರಪಂಚಾಸ್ಯ ರೂಪವು ನಿನಗೆ ಪ್ರಾಪ್ತವಾಗಿ ನಿನ್ನಿಂದ ದುಷ್ಟ ನಿಗ್ರಹವಾಗುವುದೆಂದು ಅನುಗ್ರಹಿಸಿ ಆ ಪರಮಾತ್ಮನಾದ ಲಕ್ಷ್ಮೀನಾಥನು ಅಂತರ್ಧಾನನಾದನು. ಹೀಗೆಂದು ತನಗೆ ನರಸಿಂಹಾಗಾರವು ಪ್ರಾಪ್ತವಾದುದರ ಕಾರಣವನ್ನು ಶ್ರೀ ಶಂಕರ ಯತೀಶ್ವರನಿಗೆ ನರಹರಿ ರೂಪಿನಿಂದ ವಿರಾಜಿಸುತ್ತಲಿರುವ ಸನಂದನನು ವಿವರಿಸಿ ಮತ್ತೆ ಉಗ್ರ ಭೈರವ ನಾಮಕನಾದ ಕಾಪಾಲಿಕನ ದೇಹವನ್ನು ನೋಡುತ್ತಾ ಕೋಪಾಗ್ನಿಯು ವಿಪರೀತವಾಗಿ ಹೆಚ್ಚುತ್ತಲಿರಲು ಹೂಂಕರಿಸುತ್ತಾ ಲಯ ಕಾಲದಲ್ಲಿ ಲೋಕವನ್ನು ಸುಡಲು ಬರುತ್ತಲಿರುವ ಕಾಲರುದ್ರನೋಪಾದಿಯಲ್ಲಿ ಆರ್ಭಟಿಸುತ್ತಲಿದ್ದನು. ಈ ವಿಧವಾಗಿ ಘೋರ ನೃಸಿಂಹಾಕಾರವನ್ನು ತಾಳಿ ಮಹದಾಟೋಪದಿಂದ ಹೂಂಕರಿಸುತ್ತಲಿರುವ ಕೋಪಾಕ್ರಾಂತನಾದ ಪದ್ಮಪಾದನ ಸ್ಥಿತಿಯನ್ನು ಮನ್ಮಥಾಂತಕನಾದ ಗುರುಶಂಕರನು ಅರಿತವನಾಗಿ ಈ ಉಗ್ರವಾದ ಕೋಪವನ್ನು ಈ ಕ್ರಮದಿಂದ ಉಪಶಮನ ಮಾಡುವೆನೆಂದು ಆಲೋಚಿಸಿ ಸಂತೋಷ ಮನಸ್ಕನಾಗಿ ಶ್ರೀ ನರಸಿಂಹವನ್ನು ಸ್ತುತಿಸಲು ಉಪಕ್ರಮಿಸಿದನು. ಭೂದೇವಿಯ ಪ್ರಾಣವಲ್ಲಭನೇ, ಲಕ್ಷ್ಮೀ ಮನೋನಾಥನೇ,
ಜಗತ್ತಿನಲ್ಲಿನ ಸಮಸ್ತರಿಂದಲೂ ಅಭಿವಂದನೆಯನ್ನು ಅಂಗೀಕರಿಸುತ್ತಲಿರುವ ರಮಣೀಯವಾದ ಪಾದ ಕಮಲ ಯುಗ್ಮ ಶೋಭಿತನೇ, ದೇವರಿಪುಗಳಾದ ರಾಕ್ಷಸರನ್ನು ಸಂಹರಿಸಿ ಲೋಕವನ್ನು ಪೊರೆಯುವ ಮಹಾನುಭಾವನೆ, ಭಕ್ತ ಜನರಲ್ಲಿ ವಿಶೇಷ ಪ್ರೇಮ ಉಳ್ಳವನೇ, ಸಜ್ಜನರಿಗೆ ಆಧಾರ ಸ್ವರೂಪನೇ, ಮನ್ಮಥ ಪಿತನೇ, ದುಷ್ಟನಾದ ಕಂಸಾಸುರನನ್ನು ಸಂಹರಿಸಿದ ಮಹಾತ್ಮನೇ, ಹುಟ್ಟುವಿಕೆ ಎಂಬ ಭಯಕ್ಕೆ ದೂರನಾದವನೇ, ಸದಸದ್ವಿಚಾರ ಸಮುದ್ರನೇ, ನರಸಿಂಹಸ್ವಾಮಿಯೇ ರಕ್ಷಿಸು ಎಂದು ಯತಿಶ್ರೇಷ್ಠನು ನುತಿಸುತ್ತಲಿದ್ದನು. ಪರಮ ಪೂಜ್ಯನಾದ ನರಸಿಂಹಸ್ವಾಮಿಯೇ, ಅತ್ಯಂತ ಪಾವನವಾದ ನಿನ್ನ ನಾಮಸ್ಮರಣ ಮಾತ್ರದಿಂದಲೇ ಭಯಂಕರವಾದ ಭೂತ ಪ್ರೇತ ಪೈಶಾಚಿಕ ಬಾಧೆಗಳು ಸಮೀಪವಂ ಸೇರದೆ ದೂರವಾಗಿರುವಲ್ಲಿ ಘೋರ ಕಾರ್ಯಪರವಾದ ರಾಕ್ಷಸಾದಿಗಳು ಯಾರು ನಿನ್ನನ್ನು ದ್ವೇಷಿಸಿ ಬದುಕಬಲ್ಲರು? ನಿನ್ನ ಇಚ್ಛಾ ಸ್ವರೂಪಿಣಿಯಾದ ಪ್ರಕೃತಿಯಿಂದ ಉತ್ಪನ್ನವಾದ ಗುಣಗಳಲ್ಲಿ ರಜೋಗುಣದಿಂದ ಈ ಪ್ರಪಂಚವನ್ನು ನೀನು ಸೃಷ್ಟಿಸುವೆ, ಮತ್ತೆ ಸತ್ವಗುಣದಿಂದ ರಕ್ಷಿಸುವೆ. ಅದ್ಭುತವಾದ ತಮೋಗುಣದಿಂದ ಲೋಕವನ್ನು ನೀನೇ ಸಂಹರಿಸುವೆ. ನಿನ್ನಿಂದ ಕಲ್ಪಿತವಾದ ಜಗತ್ತಿನ ಚರಾಚರ ವಸ್ತುಗಳೊಡನೆ ನೀನು ಬೆರೆತು ಬೆರೆಯದಂತಿರುವೆ. ನಾಮರೂಪಗಳನ್ನು ಅನಂತವಾಗಿ ಧರಿಸದಂತಿರುವೆ. ಗುಣತ್ರಯ ಸಂಪರ್ಕ ಉಳ್ಳವನಾಗಿಯೂ ಉಳ್ಳದವನಾಗಿಯೂ ವಿರಾಜಿಸುವೆ. ಸರ್ವವ್ಯಾಪಕನಾಗಿಯೂ ಸಕಲಾತೀತನಾಗಿ ನಿರ್ಲಿಪ್ತ ಪರಬ್ರಹ್ಮನಾಗಿರುವೆ. ದೇವದೇವೋತ್ತಮನಾದ ಶ್ರೀಮನ್ನಾರಾಯಣನೇ, ನೀನು ಭಯಂಕರವಾದ ನೃಸಿಂಹಾಕಾರವನ್ನು ತಾಳಿದವನಾಗಿ ದುಷ್ಟನಾದ ಕಾಪಾಲಿಕನನ್ನು ಸಂಹರಿಸಿ ಕೃಪೆಯಿಂದ ಈ ದೇಹವನ್ನು ರಕ್ಷಿಸುವವನಾದೆ. ಎಲೈ ಕಮಲಾಕ್ಷನೇ, ಜಗನ್ನಾಯಕನಾದ ಶ್ರೀಕೃಷ್ಣನೇ, ಇನ್ನು ಶಾಂತತೆಯನ್ನು ದಯವಿಟ್ಟು ಅಂಗೀಕರಿಸಿ ಪ್ರಪಂಚವನ್ನು ಸಂರಕ್ಷಿಸಬೇಕು ಎಂದು ನಾನಾ ವಿಧದಿಂದ ಶ್ರೀಶಂಕರ ಯತೀಶ್ವರನು ಪ್ರಾರ್ಥಿಸುತ್ತಲಿರಲು, ಮೋಕ್ಷಪ್ರದಾಯಕನಾದ ಶ್ರೀಹರಿಯು ಒಡನೆಯೇ ನರಹರಿಯ ಆಕಾರವಂ ತ್ಯಜಿಸಿ ಪೂರ್ವದಂತೆ ಪದ್ಮಪಾದಯತಿಯ ರೂಪವನ್ನು ಕೈಗೊಂಡು ಬರುವ ಜಗದ್ಗುರು ಶ್ರೀಶಂಕರ ಭಗವತ್ಪಾದಾಚಾರ್ಯ ಪಾದ ಪದ್ಮಗಳಿಗೆ ನಮಸ್ಕರಿಸಿ ನಿಲ್ಲಲು, ಯತಿಪತಿಯು ಆತನನ್ನು ಆಲಂಗಿಸಿ ಕೊಂಡಾಡಿ ಸಕಲ ಶಿಷ್ಯ ಸಮೂಹದೊಡನೆ ಸಂತೋಷದಿಂದಿದ್ದನು. ಶ್ರೀಹರಿಯು ನರಹರಿಯ ರೂಪವನ್ನಂಗೀಕರಿಸಿ ಗುರುದ್ರೋಹಿಯಾದ ಉಗ್ರ ಭೈರವನನ್ನು ಸಂಹರಿಸಿದ ಈ ಮಂಗಳ ಚರಿತ್ರೆಯು ಸಕಲ ವಿಧವಾದ ವಿಪತ್ತುಗಳನ್ನು, ರೋಗ ಬಾಧೆಗಳನ್ನು ಪರಿಹರಿಸುವುದು. ಇದು ಮಹಾಪಾಪಗಳನ್ನು ಪರಿಹರಿಸುವ ಸಮರ್ಥತೆಯಿಂದೊಡಗೂಡಿರುವುದು ಮತ್ತು ಸಕಲ ಪುರುಷಾರ್ಥಗಳನ್ನು, ಶುಭ ಪರಂಪರೆಗಳನ್ನು ಉಂಟು ಮಾಡುವುದು. ಶ್ರದ್ಧೆಯಿಂದೊಡಗೂಡಿ ಈ ಶುಭ ಚರಿತ್ರೆಯನ್ನು ಓದುವ ಮತ್ತು ಕೇಳುವ ಸಜ್ಜನರಿಗೆ ಸಕಲೇಷ್ಟಾರ್ಥಗಳನ್ನು ಅನುಗ್ರಹಿಸಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯು ದಯೆಯಿಂದ ರಕ್ಷಿಸುವನೆಂದು ಶೌನಕಾದಿಗಳಿಗೆ ಸೂತ ಪುರಾಣಿಕನು ವಿವರಿಸಿದನು. 28ನೆಯ ಸಂಧಿ ಮಂಗಳ.